ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸ್ವರ ಸ್ಮೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೌರವಪೂರ್ಣ ಸ್ವಾಗತ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ದೀಪಂ ಜ್ಯೋತಿ ನಮೋಸ್ತುತೇ. ಆಕಾಶವಾಣಿ ಅನ್ನುವಂಥ ಹೆಸರನ್ನ ಕೊಟ್ಟಂತ ಹಿರಿಮೆ ನಮ್ಮ ಕನ್ನಡ ನಾಡಿನದ್ದು ಅನ್ನುವಂಥದ್ದು ಬಹಳ ನಮಗೆಲ್ಲರಿಗೂ ಹೆಮ್ಮೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಬಹಳ ದೊಡ್ಡ ಒಂದು ಆಸರೆ ಈ ಆಕಾಶವಾಣಿ. ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. When you are speaking on radio, it is the voice that connects your heart. ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ನನ್ನ ಆಡಿ ಬೆಳೆದ ಅಂಗಳ ಅಂತ ಕರಿಬೋದು ಆಕಾಶವಾಣಿನ. All personnel of program, engineering and all other sections of Akashvani who have contributed immensely to the growth and success. ಆಕಾಶವಾಣಿ ಅಂದರೆ ನಮಗೆಲ್ಲ ಶಾಸ್ತ್ರೀಯ ಸಂಗೀತ, ಆಡಿಷನ್ನು, ಕಲೆ ಎಲ್ಲ ಬರುವಂಥದ್ದು. ಪ್ರಸ್ತುತ ಪ್ರಸಾರ ಭಾರತಿ ದಕ್ಷಿಣ ವಲಯ ಉಪಮಹಾನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿದ್ದಾರೆ ಡಾಕ್ಟರ್ ಎನ್ ರಘು ಅವರು. ಕಾರ್ಯಕ್ರಮ ನಿರ್ವಾಹಕರಾಗಿ ಈಗ ಉಪನಿರ್ದೇಶಕರಾಗಿದ್ದಾರೆ. ನೂರಾರು ಕಾರ್ಯಕ್ರಮಗಳನ್ನು ರಚಿಸಿ ಪ್ರಸ್ತುತಪಡಿಸಿದ್ದಾರೆ. ವಿಶೇಷವಾಗಿ ಸಂಗೀತ ಕಾರ್ಯಕ್ರಮಗಳು, ರೂಪಕಗಳು, ಸರಣಿಗಳು ರಘು ಅವರು ಮಾಡಿರುವಂಥದ್ದು. ಈಗ ಡಾಕ್ಟರ್ ಎನ್ ರಘು ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಆಕಾಶವಾಣಿ ಮತ್ತು ಸಂಗೀತ ಕ್ಷೇತ್ರಕ್ಕೆ ಬೆಂಗಳೂರು ಆಕಾಶವಾಣಿಯ ಕೊಡುಗೆ ಒಂದು ಪಕ್ಷಿನೋಟ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ. ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು ಕೇಂದ್ರದೊಂದಿಗೆ ಸಿಬ್ಬಂದಿಗಳು ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಲೇ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನು ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನು, ಪ್ರಸಾರ ಸ್ಟುಡಿಯೋಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸಿದಾಗ ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು. ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ 60% ಗಮನಿಸಿ, 60%, 60% ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ಥಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇದ್ವು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ಥಾನಿ ಸಂಗೀತ ಕಲಾವಿದರು, ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು.
ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶೆಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ MS ರಾಮಯ್ಯ, ವಯಾಪುರಿ ದೇವರ್, VS ರಾಜಗೋಪಾಲ್, ಘಟ ವಿದ್ವಾಂಸರಾದ KS ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರಾ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ SP ನಟರಾಜನ್, ವಯೋಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, TS ತಾತಾಚಾರ್, JL ಕಾಶಿನಾಥ ಶಾಸ್ತ್ರಿ, ಜಕರಯ್ಯ, ಗೋಟುವಾದ್ಯದ MV ವರಾಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲಿ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನು ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಾನೆ ಅವರೆಲ್ಲರ ಭಾವನೆ ಆಗಿತ್ತು. ಶೆಲ್ಲುಪಿಳ್ಳೆ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನು ಕೇಳುಗರಿಗೆ ಪರಿಚಯಿಸೋದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವ ಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂಥ ಹಲವಾರು ಧ್ವನಿಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನ ಮೆಲುಕು ಹಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನು ಕನ್ನಡಕ್ಕೆ ಪದ್ಯಾನುವಾದ ಮಾಡಿದ್ರು. ಬೆಂಗಳೂರಿನ ಆಗಿನ ಹಿರಿಕಿರಿಯ ಕಲಾವಿದರು ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ S ಕೃಷ್ಣಮೂರ್ತಿ ಆಕೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು. ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ಥಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳುಕೊಡುಗಳನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನು ಸಾಧಾರವಾಗಿ ತೋರಿಸಿಕೊಟ್ಟಿರುವಂಥ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ BVK ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ ಬೆಂಗಳೂರು ಆಕಾಶವಾಣಿಯಿದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನು ಅತ್ಯುತ್ಸಾಹದಿಂದ ಮುಂದುವರಿಸಿದ್ರು. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನು ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ HR ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಪಾಕಿಸ್ತಾನದೊಂದಿಗಿನ ಯುದ್ಧದ ಸಮಯದಲ್ಲಿ ಪದ್ಮಚರಣರು ಹಲವಾರು ದೇಶಭಕ್ತಿ ಗೀತೆಗಳನ್ನು ರಚಿಸಿ ಸಂಗೀತ ಸಂಯೋಜಿಸಿ ಹಿರಿಯ ಕಲಾವಿದರ ಸಹಕಾರದಿಂದ ಧ್ವನಿಮುದ್ರಿಸಿದರು. ಈ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಆ ದೇಶಭಕ್ತಿ ಗೀತೆಗಳು ಸ್ವಾತಂತ್ರ್ಯದ ಉತ್ಸಾಹವನ್ನು ಕೇಳುಗರ ಧಮನಿಗಳಲ್ಲಿ ಉಕ್ಕಿ ಹರಿಸಿದವು. ಅವುಗಳಲ್ಲಿ ಕೆಲವನ್ನು ಇವತ್ತಿಗೂ ಆಕಾಶವಾಣಿ ಪ್ರಸಾರ ಮಾಡ್ತಾ ಇದೆ. ಸುಮಾರು 1959ರಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಟ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ MD ಪಾರ್ಥಸಾರಥಿ
ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರಾ, ವೈ.ಎಸ್. ಇಂದಿರಾ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೇ ಇರುವಂಥದ್ದು. ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಈಗ ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳ್ತಾ ಇದ್ದಾಗ ಅಮೃತವರ್ಷಿಣಿ ಅಂತ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದನ್ನು ನಾವು ನಂತರ ಬೆಳಗಿನ ಮತ್ತು ಸಂಜೆ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂಥ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ DTH ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ಈ ವಾಹಿನಿಯನ್ನು ನಮ್ಮ ಕೆಲವರು ಕೇಳ್ತಾ ಇದ್ದಾರೆ. ಮೇಲಿಂದ ಮೇಲೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ, ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ. ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲನೂ ನೋಡಿಕೊಂಡು ನಾವು ಇದನ್ನು ಮುಂದುವರಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆಕಾಶವಾಣಿ ನಾಟಕಗಳು ಅಂದರೆ ಲೈಟೆಲ್ಲ ಆರಿಸಿ ರಾತ್ರಿ 9:30ಕ್ಕೆ ಆ ಚಿತ್ರಗಳನ್ನು ಕಣ್ಮುಂದೆ ತಂದುಕೊಳ್ತಾ ಇದ್ದ ದಿನಗಳು ನಿಮಗೆಲ್ಲ ನೆನಪಿರಬಹುದು. ಈಗಲೂ ನಾಟಕಗಳು ಪ್ರಸಾರ ಆಗತ್ತೆ. ನಾಟಕ ರೂಪಕಗಳ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ ಡಾಕ್ಟರ್ MS ವಿದ್ಯಾ ಅವರು. ರಂಗಭೂಮಿ ಕಲಾವಿದೆ, ಲೇಖಕಿ, ಶಿಕ್ಷಣ ತಜ್ಞೆ, ಬೆಂಗಳೂರಿನ ಅಬ್ಬಾಸ್ ಖಾನ್ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಪ್ರಾಂಶುಪಾಲರಾಗಿದ್ದಾರೆ. ಇತ್ತೀಚೆಗಷ್ಟೇ ಅವರಿಗೆ ಪ್ರೊಫೆಸರ್ ಆಗಿ ಬಡ್ತಿ ಬಂತು. ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಅವರ ತಂದೆ ಶ್ರೀಹರಿ ಮತ್ತು ಅವರ ತಾಯಿ ಕನ್ನಡದ ಖ್ಯಾತ ಲೇಖಕಿ ಮತ್ತು ಸಂಘಟಕಿ HS ಪಾರ್ವತಿಯವರು. HS ಪಾರ್ವತಿಯವರು ಎಲ್ಲರೂ ಅನೇಕರು ಆಕಾಶವಾಣಿ ಕೇಳಿಕೊಂಡು ಬಂದವರಿಗೆ HS ಪಾರ್ವತಿಯವರ ಹೆಸರು ನೆನಪಿರುತ್ತೆ. ಅವರನ್ನು ನೋಡಿರದೇ ಇದ್ದರೂ ಅವರನ್ನು ನಾವು ಅವರ ನಾಟಕಗಳ ಮೂಲಕ, ಅವರ ಕೃತಿಗಳ ಮೂಲಕ ನೆನಪಿಸ್ಕೊಳ್ತೀವಿ. ನಿರ್ಮಾಪಕಿಯಾಗಿದ್ದವರು, ಬಹಳ ದೊಡ್ಡ ಅನುವಾದಕರು ಕೂಡ. ಅನೇಕ ಹಿಂದಿ ಸಾಹಿತ್ಯವನ್ನು ಕನ್ನಡಕ್ಕೆ ಅವರು ತಂದರು. ಇಬ್ಬರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದರು. ಡಾಕ್ಟರ್ MS ವಿದ್ಯಾ ಅವರು ಬಾಲ್ಯದಿಂದಲೇ ರೇಡಿಯೋ ಒಡನಾಟದಲ್ಲಿ ಬೆಳೆದವರು. ಅವರಿಗಿಂತ ಬೇರೆ ಈ ವಿಷಯನ ಮಾತಾಡೋದಕ್ಕೆ ಇಲ್ಲ ಅಂತ ನಾವು ಡಾಕ್ಟರ್ MS ವಿದ್ಯಾ ಅವ್ರನ್ನ ಆರಿಸಿದ್ದೇವೆ. ಈಗ ಡಾಕ್ಟರ್ MS ವಿದ್ಯಾ ಅವರ ಮಾತು. ಧನ್ಯವಾದಗಳು ಸುಮತಿ ಅವರಿಗೆ. ನೆರೆದಿರೋ ಎಲ್ಲರಿಗೆ ನಮಸ್ಕಾರಗಳು. ಆಕಾಶವಾಣಿ ಎನ್ನುವುದು ನನ್ನ ತವರು, ನನ್ನ ಆಡಂಬೋಲ ಅನ್ಬೋದು, ನನ್ನ ಆಡಿ ಬೆಳೆದ ಅಂಗಳ ಅಂತ ಕರಿಬೋದು ಆಕಾಶವಾಣಿನ. ಚಿಕ್ಕ ವಯಸ್ಸಲ್ಲಿ ಒಂದು ರೀತಿಲಿ ಹುಟ್ಟಿದ್ದೆ ಆಕಾಶವಾಣಿ ಅಂತ ಅನ್ಬೋದು. ಶ್ರೀಹರಿ ಅವ್ರು ಹೇಳಿದಾಗೆ ಶ್ರೀಹರಿ ಅವರು 1955ನೇ ಇಸ್ವಿಲಿ ಆಕಾಶವಾಣಿ, ಮೈಸೂರು ಆಕಾಶವಾಣಿಗೆ ಸೇರಿದ್ರು. ನಂತರ ಬೆಂಗಳೂರಿಗೆ ಬಂದರು. HS ಪಾರ್ವತಿ ಅವರು 58ನೇ ಇಸ್ವಿಯಿಂದ ಆಕಾಶವಾಣಿಗೆ ಸೇರಿದಂಥವ್ರು. ಅವರು ಆಕಾಶವಾಣಿ ಶ್ರೀಹರಿ ಅವ್ರ ಪ್ರೋಗ್ರಾಮ್ಸ್ ಹೇಳಂದ್ರೆ ಆದಷ್ಟು ಅಡ್ಮಿನಿಸ್ಟ್ರೇಷನ್ ಕಡೆ ಹೋದರೆ ನಮ್ಮಮ್ಮ ಕಾರ್ಯಕ್ರಮದ ಕಡೆ ಬಂದರು. ಹೀಗಾಗಿ ರೇಡಿಯೋ ನಾಟಕದಲ್ಲಂತೂ ಬಹಳ ಮೊದಲಿಂದನೂ ಅವರೊಂದು ರೀತಿಯಲ್ಲಿ ತೊಡಗಿದ್ಕೊಂಡ್ರು. ಮೊದಲೆತ್ಕೋತ ಅನುವಾದಕ್ಕೆ ಆಗಿದ್ರಿಂದ ಹಲವಾರು ನಾಟಕಗಳನ್ನ ಅನುವಾದ ಮಾಡೋಕ್ಕೆ ಶುರು ಮಾಡೋದು, ನಾಟಕಗಳನ್ನ ಬರೆಯೋದಕ್ಕೆ ಶುರು ಮಾಡೋದು, ಜೊತೆ ಕಾದಂಬರಿ
ಕಾದಂಬರಿಕಾರ್ತಿ ಆದ್ರೂ ಆಕಾಶವಾಣಿ ಒಂದು ರೀತಿ ಅವ್ರಿಗೆ ಬೇಸ್ ಹಾಕೊಡ್ತು ಅಂತ ಹೇಳ್ಬೋದು. ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ತರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕಂದ್ರೆ ಇವಾಗಿನ ತರ ಅನೇಕ ಮಾಧ್ಯಮಗಳು ಇರಲಿಲ್ಲ. ಅವಾಗ ಆಕಾಶವಾಣಿಯ ದೊಡ್ಡ ಮಾಧ್ಯಮ. ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದು ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾಕಂದ್ರೆ ಇವರು ಬಸ್ ಹತ್ಬಿಟ್ಟು ಟಿಕೆಟ್ ಕೊಡಿ ಜಯನಗರಕ್ಕೆ ಅಂದ್ರೆ ನೀವು HS ಪಾರ್ವತಿನ ಆಕಾಶವಾಣಿ ಪಾರ್ವತಿನ ಅಂತ ಕೇಳೋರಂತೆ. ಅಷ್ಟು ಮಟ್ಟಿಗೆ ಧ್ವನಿಯಲ್ಲಿ ಗುರ್ತಿಡುವಂಥದ್ದು. ಯಮುನಾ ಮೂರ್ತಿಯವರೇ ಆಗ್ಬೋದು ಅಥವಾ ಪಾರ್ವತಿಯವರೇ ಆಗ್ಬಾರ್ದು, ಎಲ್ಲ ವಿಚಾರ ಆದಷ್ಟು ಯಾರ್ಯಾರು ಆಕಾಶವಾಣಿ, ಬಹುಶಃ ಮಾಲತಿ ಶರ್ಮಾಗೂ ಈ ಅನುಭವ ಆಗಿರ್ಬೋದು, ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನು ನೀಡ್ತಾ ಬಂದ್ರು ಅವ್ರೆಲ್ಲರಿಗೂ ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದ್ರೆ, ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆ ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ನಮ್ಮಮ್ಮ ಯಾವಾಗ ಅವ್ರು ಆ್ಯಕ್ಚುಲಿ ಅವ್ರು ಬರೆದ್ರು ಲೇಖನಗಳು ನಂಗೆ ಬಹಳ ಸಹಾಯ ಮಾಡಿದೆ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗ ತೋರಿಸ್ಕೊಂಡಾಗ ರಚನೆ, ನಿರ್ದೇಶನ, ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇವೆಲ್ಲ ಬಗ್ಗೆ ತುಂಬ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಅವಾಗ ಹೇಗೆ ಮೊದಲಿಂದ 58ನೇ ಇಸ್ವಿಯಿಂದ ಅವ್ರ ನಾಟಕಗಳನ್ನ ನೋಡಿರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9ನೇ ಕ್ಲಾಸಲ್ಲಿದ್ದಾಗ ಮೊದಲು ಬಾರಿ ನರಸಿಂಹಸ್ವಾಮಿಯವ್ರನ್ನ KS ನರಸಿಂಹಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು. ಅಂದರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗು. ನಮಗೆ ಬಾಲ್ಯದಲ್ಲಿ ಆಡಿಷನ್ ಮಾಡಿಸ್ಲಿಲ್ಲ ನಮ್ಮಮ್ಮ, ಯಾಕಂದ್ರೆ ಮತ್ತೆ ಆಡಿಷನ್ ಮಾಡಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನ ತಂಟೆಗೆ ಹೋಗ್ಲಿಲ್ಲ. ಬರೀ ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟೆ. ಸೊ ಹೀಗಾಗಿ ಬೇರೆ ಕಾರ್ಯಕ್ರಮ ನಾನು ಅಭಿನಯಿಸಕ್ಕೆ ಅಥವಾ ಯಾವ್ದು ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕಗಳ ಜೊತೆಗೆ ಆ MS ಸತ್ಯು, ಅರುಂಧತಿ ನಾಥ್ ಅಥವಾ ಉಷಾ ನವರತ್ನಂ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶ, ನನಗೆ ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂಥ ಅವಕಾಶ ಆಕಾಶವಾಣಿ ಒದಗಿಸ್ತು. ಜೊತೆಗೆ ಕ್ಯಾಶುವಲ್ ಅನೌನ್ಸರ್ ಆಗೂ ನಾನು ತೇರ್ಗಡೆ ಉತ್ತೀರ್ಣ ಆದ್ರೂ ಅದ್ರಲ್ಲಿ ತೊಳ್ಕೊಳಕ್ ಆಗ್ಲಿಲ್ಲ. ಆದ್ರೆ ಅದೊಂದು ರೀತಿಯಲ್ಲಿ ಎಲ್ಲಾದ್ರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಯುಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದು ರೀತಿ ತೊಡಗಿಸಿಕೊಂಡಂತ ಒಂದು ಉತ್ಸಾಹ ನನಗೆ ಮೊದಲಿಂದನೂ ಈಗಲೂ ಅಷ್ಟೇ. ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಬರುವಂಥವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದಿದ್ದೇನು, ವಾರದ ಕಾರ್ಯಕ್ರಮ ಪಕ್ಷಿ ನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ ಸೌಂಡ್ ಟ್ರ್ಯಾಕು ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು. ಅವ ನಾಟಕಗಳಂತೂ ವಾರಕ್ಕೆ 2 ಸಲ ಪ್ರಸಾರ ಆಗ್ತಿತ್ತು. ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೆ ಒಂದ್ಸಲಿ. ಇದೆಲ್ಲದಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು, ಕೇಳುಗಳಾಗಿ ನಮ್ಗೊಂದು ರೀತಿ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ಮನೆ ಮೇಲೆ ಸುಪ್ರಭಾತ ಆಗ್ತಿದ್ದವ್ರು ಹೇಳ್ದಂಗೆ ರೇಡಿಯೋ ಇಂದ. ನಮ್ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ FM ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕೊಳ್ಬೋದು, ಬೇರೆ ವಿಚಾರ. ಆದರೆ ಈ ಒಂದು ಮೂಲ ನಮಗೆ ಆಕಾಶವಾಣಿಯಿಂದ ಸಿಗುವಂಥ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೋರಿಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ಇದನ್ನ ನೆನಪಿನ ಅಂಗಳದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ. ಯಾವುದು? ಅದು ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತ ಅಂತ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ಇದು ಆಕಾಶವಾಣಿ ಅಂದ ತಕ್ಷಣ ಒಂದ್ ರೀತಿಲಿ ಸ್ಫೂರ್ತಿ ಬೆರಗುಟ್ಟಿಸ್ತು ಅಂತ ಅಂದ್ಬಿಟ್ಟು. ಅವ್ರು ಆಕಾಶವಾಣಿ ಸೇರ್ಕೊಳ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಂತ ಒಂದ್ ಕಡೆ ಬರೀತಾರೆ. ಡಾಕ್ಟರ್ HK ರಂಗನಾಥ್ ಮುಖಾಂತರ ನನಗೆ ಆ ಸ್ಫೂರ್ತಿ ದೊರಕಿತು ಅಂತ. ಅಂದ್ರೆ ಅದು ಆಗಿನ ಕಾಲದಲ್ಲಿ ನಮ್ಗುಂಟು ಮಾಡಿದಂತ ಒಂದು ವಾತಾವರಣ ಇದೆಯಲ್ಲ, ಸೋಜಿಗಾನು ಅನ್ಬೋದು, ಖುಷಿನೂ ಅನ್ಬೋದು, ಆಮೇಲೆ ಒಂದ್ ರೀತಿ ನಮ್ಮೆಲ್ಲ ಎನ್ಗ್ರಾಸ್ ಅಂತಲ್ಲ, ನಮ್ಮನ್ನೆಲ್ಲ ಆವರಿಸ್ಕೊಳ್ತು ಅಂತ ಅನ್ಬೋದು. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯ್ತು. ಆಮೇಲೆ ಯಾಕೆಂದ್ರೆ ರೇಡಿಯೋ ನಾಟಕಗಳನ್ನ ಯಾರು ಮೊದಲು ಬರ್ದಿರ್ಲಿಲ್ಲ. ಮಾಧ್ಯಮ ಶುರು ಆದ್ಮೇಲೆ ತಾನೇ ಎಲ್ಲ ರಚನೆ ಮಾಡಕ್ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನ ನಾವು ಹಿಡ್ಕೊಳ್ಬಹುದಾದಂತ ವಿಚಾರ.
10 ನಿಮಿಷದಿಂದ 1 ಗಂಟೆ. ಇವಾಗ ಕೇವಲ ಎಸ್ ಎನ್ ಶಿವಸ್ವಾಮಿ ಅವರು ಕೇವಲ 10 ನಿಮಿಷಕ್ಕೆ ನಾಟಕಗಳು ಬರೆದ ಯಶಸ್ವಿಯಾದ ದಾಖಲೆಯೂ ಇದೆ ಅಂತ ಬರೆದಿದ್ದಾರೆ. ಯಾವುದೇ ರೇಡಿಯೋ ನಾಟಕ ಇರಲಿ ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ, ಸಂಗೀತ ಇದ್ರೂ ಅಭಿನಯವೇ ಜೀವಾಳ. ನಿರ್ದೇಶಕನ ಮೊದಲ ಕರ್ತವ್ಯ ಅಂದ್ರೆ ಆ ಪಾತ್ರಕ್ಕೆ ಯಾವ ಕಲಾವಿದ ಸರಿ ಹೊಂದುತ್ತಾನೆ, ಸರಿಯಾದ ಕ್ಯಾಸ್ಟಿಂಗ್ ಅಂತ ಕರಿತೀವಲ್ಲ, ಅದನ್ನ ಮಾಡಿದ್ರೆ ನಿರ್ದೇಶಕ ಅರ್ಧ ಪಾಸ್ ಆದ ಹಾಗೆ. ನಂತರ ಅದಕ್ಕೆ ಆರಿಸ್ಕೊಳ್ಳೋದು. ಯಾಕಂದ್ರೆ ನಾಟಕ ರಚನೆಯೂ ಅದೊಂದು ದೊಡ್ಡ ಕಲೆ. ಇಷ್ಟು ವಿಚಾರಗಳನ್ನ ಇಷ್ಟು ಸಮಯದಲ್ಲಿ ಇರಿಕಿಸಿಕೊಂಡು ಅಂತ ಹೇಳ್ತೀವಲ್ಲ, ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ನಾವು ರೇಡಿಯೋ ಮುಖಾಂತರ ಯಾವುದೇ ಒಂದು ದೃಶ್ಯವಿಲ್ಲದೆ ರೇಡಿಯೋ ಮುಖಾಂತರ ಕೇಳುಗರಿಗೆ ತಲುಪಿಸೋದಿದೆಯಲ್ಲ, ಅದು ಇನ್ನೊಂದು ಸವಾಲಿನ ಕೆಲಸ. ಲೈವ್ ಆಗಿ ಪ್ರಸಾರವಾಗ್ತಿದೆ ಅಂತ ಸಮಯದಲ್ಲಿ ಎಷ್ಟು ಆಭಾಸಗಳಾಗ್ತಿತ್ತು ಅಂತ ಒಂದೆರಡು ಉದಾಹರಣೆ ಕೊಡ್ತಾರೆ ಇವರು. ಒಮ್ಮೆ ಪಾತ್ರಧಾರಿ ಕೈಯಿಂದ ಹಾಳೆ ಜಾರೋಯ್ತಂತೆ. ಅದು ಅವ್ರ ಗಮನಕ್ಕೆ ಬರಲಿಲ್ಲ ಪಾತ್ರಧಾರಿಗೆ. ಸೊ ತಾವು ಮಾತಾಡೋ ಸಂದರ್ಭ ಬಂದಾಗ ನೋಡಿದ್ರೆ ನೆಕ್ಸ್ಟ್ ಲೈನ್ ಹೋಗೋ ಹಾಳೇನೇ ಇರಲಿಲ್ಲ. ಅವ್ರ ಪಕ್ಕದವ್ರು ತೋರಿಸಿ ಇಲ್ಲ ಇಲ್ಲಿದೆ ಅಂತ ಹೇಳೋಷ್ಟಕ್ಕೆ 1 ನಿಮಿಷ ಕಳೆದೋಯ್ತು. ಇನ್ನೊಂದ್ಸಲಿ ಯಾವ್ದೋ ಮೊಮ್ಮಗಳ ಮುಯಿ ನಾಟಕದಲ್ಲಂತೆ ಡಾಕ್ಟರ್ ಪಾತ್ರ ಮಾಡ್ತಿದ್ದವ್ರು ಬಾಟ್ಲ್ ಶಬ್ದ ಮಾಡಕ್ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಪಾತ್ರ ಮಾಡಕ್ ನೆಕ್ಸ್ಟ್ ಲೈನ್ ಅವ್ರಿಗಿದೆ. ಕರ್ಕೊಂಡು ಬಂದು ಅಲ್ಲಿ ಮೈಕ್ ಮುಂದೆ ನಿಲ್ಸೋದ್ರಲ್ಲಿ ಸ್ಕ್ರಿಪ್ಟ್ ತೊಗೊಂಡೋಗಿ ಕೊಟ್ಕೊಂಡು ಬರೋಷ್ಟರಲ್ಲಿ 2 ನಿಮಿಷ 1 ನಿಮಿಷ. ಆ 1 ನಿಮಿಷ ಅನ್ನುವುದು ಜನರಿಗೆ ಏನೂ ಆಗ್ತಿದೆ, ಏನೂ ಇಲ್ಲ, ಸದ್ದಿಲ್ಲ. ಯಾಕಂದ್ರೆ ಲೈವ್ ಬ್ರಾಡ್ಕಾಸ್ಟಿಂಗ್ ವಾಸ್ ಬಿಗ್ ಚಾಲೆಂಜ್ ಟು ಎವ್ರಿ ಒನ್ ಆಕ್ಚುಲಿ. ಧ್ವನಿ ತಂತ್ರಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ ಎಫೆಕ್ಟ್ಸ್ ತಕ್ಕಾಗಿರ್ಬೇಕು. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರ್ದು ಅಂತ ನನ್ನ ಭಾವನೆ. ನಂದು ಅಂತಾನೆ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲಿ ಏನಾಗುತ್ತೆ, ನೀರು ಕುಡಿಯೋದು ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನಾವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು ಅನ್ನೋ ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ. ಅನಗತ್ಯ ಅಂತ ನನ್ನ ಭಾವನೆ. ಸೊ ಇಂಥ ಹಾಸ್ಯಾಸ್ಪದ ಸೂಚನೆಗಳನ್ನ ನಾವು ಬೇಕಾಗಿಲ್ಲ. ಆಮೇಲೆ ಕೆಲಸದಲ್ಲಿ ಏನಾದ್ರು ಶಬ್ದಗಳನ್ನ ಮಾಡೋ ಅಗತ್ಯ ಇಲ್ಲ. ಇವ್ರು ಹೇಳ್ತಾರೆ, ರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗೆ ಜ್ಞಾಪಕ ಇದೆ ಅಂತ ಬರೀತಾರೆ. ದಪ್ಪ ಹಾಳೆಗಳನ್ನ ಇಟ್ಕೊಂಡು ಶಬ್ದ ಮಾಡಿದ್ರಂತೆ, ಅದು ಗುಡುಗಿನ ಶಬ್ದ. ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನೂ ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲೇ ಅಷ್ಟಿರ್ಲಿಲ್ವಲ್ಲ. ಅದನ್ನ ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮನಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ, ಸೃಷ್ಟಿ ಮಾಡೋದಕ್ಕೆ ಒಂದು ರೀತಿ ನಮ್ಮ ಮುಂದೆ ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯರಿಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕಗಳು ಬರೆಯೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ ಸಲ ಮೊದಲು ಕಥೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತಿ ಸರಸ್ವತಿ ಇರ್ಬೋದು, ಚೋಮನ ದುಡಿ ಇರ್ಬೋದು, ಮೂಕಜ್ಜಿ ಕನಸುಗಳು, ನಾಯಿ ನೆರಳು, ಭಟ್ಟನ ಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ. ರಘು ಅವರು ವೀಕ್ರು ಗೋಕಾಕರ ಭಾರತ ಸಿಂಧು ರಶ್ಮಿಯನ್ನ ಆಕಾಶವಾಣಿ ನಾಟಕಕ್ಕೆ ಅಳವಡಿಸಿದ್ದು ಶ್ಲಾಘನೀಯವಾದದ್ದು. ಹೀಗೆ ರೇಡಿಯೋ ತಂತ್ರ ಅಷ್ಟು, ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ. ಅದನ್ನ ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಎಸ್ ಕೃಷ್ಣಮೂರ್ತಿ ಅವರು ಆಕಾಶವಾಣಿ ನಿರ್ದೇಶಕರಾಗಿದ್ದಾಗ ನಮ್ಮಮ್ಮನೆ ಕಥಾ ತರಂಗ ಅಂತ ಮಾಡಿದ್ರು, ಕಥೆಗಳನ್ನ ಆಧರಿಸಿ. ಆಮೇಲೆ ಎಚ್ ಎಸ್ ಸರಸ್ವತಿ ಅವರು ಮಾಡಿದ್ರಂತೆ, ಕಥೆಗಳನ್ನ ಆಧರಿಸಿ ನಾಟಕಗಳನ್ನ ಮಾಡುವಂಥದ್ದು. ಸೊ ಸಾಹಿತ್ಯವನ್ನ ಜನರಿಗೆ ತಲುಪಿಸುವಂಥದ್ದು ಅದೊಂದು ಸೇತುವೆ ಆಯ್ತು. ಎಷ್ಟೆಷ್ಟು ಪುಸ್ತಕಗಳನ್ನ ಓದಕ್ ಆಗದೆ ಇರೋರು ನಾಟಕದ ಮುಖಾಂತರ ಆ ಸಾಹಿತ್ಯವನ್ನ ಜನರಿಗೆ ತಲುಪಿಸುವಂತ ವಿಚಾರ ಆಯಿತು. ಇನ್ನೊಂದು ಬಹಳ ಮುಖ್ಯವಾದ ವೃತ್ತಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿಯನ್ನ ನವರತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದಂತೆ. ಒಂದು ಸುದ್ದಿ ಬಂತಂತೆ, 4 ಸಾಲಿನ ಸುದ್ದಿ. ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ. ಅವಳು ಏನ್ ಮಾಡ್ತಾಳೆ, ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನವರತ್ನರಾಮ್ ತಗೊಂಡು ರೇಡಿಯೋ ನಾಟಕ ಆಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅಂದ್ಬಿಟ್ಟು ಅದನ್ನ ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತಿದ್ದೆ. ಅಲೆಗಳು ಇರ್ಬೋದು, ಅಥವಾ ನಗಬೇಡಿ ಕಾರ್ಯಕ್ರಮ ಇರ್ಬೋದು. ಆಮೇಲೆ ಅವರ ಕಾವೇರಮ್ಮನ ಹಾಕೋರು ಸ್ವಂತ ಅನುಭವ ತೆಗೆದುಕೊಂಡು ಬರೆದಂಥದ್ದು. ಶವದ ಮನೆ ಬಗ್ಗೆ ಹೇಳ್ತಾರೆ. ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಆಡಿಯನ್ಸ್ ಅಂದ್ರೆ ಶ್ರೋತೃಗಳು ಕೇಳಿದಾಗ. ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಮತ್ತೆ ಅದಲ್ಲದೆ ರಂಗನಾಟಕ ತಂಡವನ್ನ ಕರೆಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನ, ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು. ಒಟ್ಟಿನಲ್ಲಿ ರೇಡಿಯೋ ಪ್ಲೇಸ್ ಫಾರ್ ಇಂಡಿವಿಜುವಲ್ ಲಿಸ್ನಿಂಗ್ ಅಂತಾರೆ. ಇಂಡಿವಿಜುವಲ್ ಲಿಸ್ನಿಂಗ್ ಡಿಪೆಂಡ್ಸ್ ಅಪಾನ್ ಅವರ್ ಇಮ್ಯಾಜಿನೇಷನ್. ನಾವು ಎಲ್ಲಿ ತನಕ ಹೋಗ್ತೀವೋ ಅಲ್ಲಿ ತನಕ ಸಾಧ್ಯ. ಧನ್ಯವಾದಗಳು.
ಶ್ರೀ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ. ಮೃದಂಗ ವಿದ್ವಾನ್ ಎ ಅರ್ಜುನ್ ಕುಮಾರ್ ಅವರಿಂದ. ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ ಅವರಿಂದ. ಸರಸ್ವತಿಯ ವರಪುತ್ರ ವೀಣಾವಾದನ, ಗಾಯನ, ಮೃದಂಗವಾದನ ಹೀಗೆ ಶಾಸ್ತ್ರೀಯ ಸಂಗೀತ ಪರಂಪರೆಯ ವಿವಿಧ ಪ್ರಕಾರಗಳನ್ನ ಕರಗತ ಮಾಡಿಕೊಂಡಿರುವಂತಹ ಚೈಲ್ಡ್ ಪ್ರಾಡಿಜಿ ರಮಣ ಬಾಲಚಂದ್ರನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದ ದಂಪತಿಗಳಾದ ಬಾಲಚಂದ್ರನ್ ಹಾಗೂ ಶರಣ್ಯ ಅವರ ಪುತ್ರ. ರಮಣ ಬಾಲಚಂದ್ರನ್ ಅವರ ವೀಣಾವಾದನ ಬಾಣಿ ಅನನ್ಯ ಹಾಗೂ ವಿಶಿಷ್ಟ. ಭಾರತೀಯ ಸಂಗೀತ ಪರಂಪರೆಯ ರಾಯಭಾರಿ ಅಂತಾನೆ ಇವರನ್ನ ಹೇಳಬಹುದು. ಕ್ಲಿಷ್ಟಕರ ವಾದ್ಯ ಅಂತ ಹೇಳಲಾಗುವ ವೀಣೆಯಲ್ಲಿ ಸಂಗೀತ ರಸಿಕರ ಮನ ಗೆಲ್ಲುವಂತಹ ಕಲೆ ಇವರ ಕೈಗಳಿಗೆ ಸಿದ್ಧಿಸಿದೆ. ದೇಶದ ಎಲ್ಲೆಡೆ ಬಹುಬೇಡಿಕೆಯಲ್ಲಿರುವಂತಹ ಕಲಾವಿದ. 16ನೇ ವಯಸ್ಸಿಗೆ ಅಮೆರಿಕ ದೇಶದ 24 ಸ್ಥಾನಗಳಲ್ಲಿ ಸಂಗೀತ ಸುದೆ ಹರಿಸಿದ್ದಂಥವರು. 14ನೇ ವಯಸ್ಸಿನಲ್ಲಿಯೇ ರಾಷ್ಟ್ರಪತಿ ಭವನದಿಂದ ಇವರು ಆಹ್ವಾನ ಪಡೆದಿದ್ರು. ಆಕಾಶವಾಣಿ 90ರ ವೇದಿಕೆಗೆ ಇವರು ಯಾಕೆ ವಿಶಿಷ್ಟ ಆಗ್ತಾರೆ ಅಂದ್ರೆ, ಹುಟ್ಟು ಕಲಾವಿದ ಅಂತ ಇವರನ್ನ ಗುರುತಿಸಿದ ಆಕಾಶವಾಣಿ ಮ್ಯೂಸಿಕ್ ಆಡಿಷನ್ಸ್ಗೆ ಇವರಿಗೆ ಏಜ್ ರಿಲ್ಯಾಕ್ಸೇಷನ್ ನೀಡಿತ್ತು. 16ನೇ ವಯಸ್ಸಿನಲ್ಲಿ ಆಡಿಷನ್ಗೆ ಕೂತು ನೇರವಾಗಿ ಎ ಶ್ರೇಣಿ ಪಡೆದ ಅಪರೂಪ ಕಲಾವಿದ ರಮಣ ಬಾಲಚಂದ್ರನ್. ನಿಮ್ಮನ್ನ ರಂಜಿಸಲಿರುವ ರಮಣ ಬಾಲಚಂದ್ರನ್ ಅವರಿಗೆ ಆಕಾಶವಾಣಿಯ ಪರವಾಗಿ ಆತ್ಮೀಯ ಸ್ವಾಗತ. ರಮಣ ಬಾಲಚಂದ್ರನ್ ಅವರಿಗೆ ಮೃದಂಗ ಸಹಕಾರ ನೀಡ್ತಾ ಇರೋದು ವಿದ್ವಾನ್ ಎ ಅರ್ಜುನ್ ಕುಮಾರ್. ಸಂಗೀತ ಕ್ಷೇತ್ರಕ್ಕೆ ತಂದೆ ಅರ್ಜುನನ್ ಅವರ ಮೂಲಕ ಪಾದಾರ್ಪಣೆ ಮಾಡಿದ ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕಲೆಯನ್ನ ಕರಗತ ಮಾಡಿಕೊಂಡಿದ್ದು ಇವರನ್ನ ವಂಡರ್ ಚೈಲ್ಡ್ ಅಂತಾನೆ ಗುರುತಿಸಲಾಗ್ತಾ ಇತ್ತು. ಸರಿಸುಮಾರು 3 ತಲೆಮಾರಿನ ಕಲಾವಿದರಿಗೆ ಸಾಂಗತ್ಯ ನೀಡಿರುವ ಹೆಗ್ಗಳಿಕೆ ಅರ್ಜುನ್ ಕುಮಾರ್ ಅವರದ್ದು. ಆಕಾಶವಾಣಿ ಬೆಂಗಳೂರಿನ ಎ ಟಾಪ್ ಶ್ರೇಣಿಯ ಕಲಾವಿದರಾದ ಇವರಿಗೆ ಆಕಾಶವಾಣಿ 90ರ ಸಂಗೀತ ಸಭೆಗೆ ಆತ್ಮೀಯ ಸ್ವಾಗತ. ವಿದ್ವಾನ್ ಜಿ ಗುರುಪ್ರಸನ್ನ ಇವರದ್ದು 4 ದಶಕಗಳನ್ನು ಮೀರಿದ ಸಂಗೀತ ಪಯಣ. ಆಕಾಶವಾಣಿಯ ಎ ಟಾಪ್ ಶ್ರೇಣಿಯ ಕಲಾವಿದ ವಿದ್ವಾನ್ ಜಿ ಗುರುಪ್ರಸನ್ನ ಅವರಿಗೆ ಸ್ವರ ಸ್ಮೃತಿ ಸಂಗೀತ ಸಂಚಯಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ರಮಣ ಬಾಲಚಂದ್ರನ್ ಅವರ ಸಂಗೀತ ಕಚೇರಿಯ ಆರಂಭದಲ್ಲಿ ಕೇಳೋಣ ಸ್ವಾಮಿನಾಥ ಪರಿಪಾಲಯ, ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ಸ್ವಾಮಿನಾಥ ಸ್ವಾಮಿನಾಥ ಪರಿಪಾಲಯ ಸುಮಂ, ಸ್ವಾಮಿನಾಥ ಪರಿಪಾಲಯ ಸುಮಂ, ಸ್ವಾಮಿನಾಥ ಸ್ವಾಮಿನಾಥ ಪರಿಪಾಲಯ ಸುಮಂ, ಸ್ವಾಮಿನಾಥ ಪರಿಪಾಲಯ ಸುಮಂ.
ಕಾರ್ತಿಕೇಯನ ದದಿ ಭಾವಿತ ಕಾಮರಗ ಬರತೀಶ ಸೇವಿತ ಕಾರ್ತಿಕೇಯ ದದಿ ಭಾವಿತ ಕಾಮರಗ ಬರತೀಶ ಸುಕುಮಾರ ವಾಮದೇವ ಪಾರ್ವತಿ ಸುಕುಮಾರ ವಾಮದೇವ ಪಾರ್ವತಿ ಸುಕುಮಾರ ವಾರಿಜ ಸಂಮೋಹಿತ ವಿತರಣ ನಿಪುಣ ವಿತರಣ ನಿಪುಣ ಚರಣ ಕಾವ್ಯ ನಾಟಕ ಅಲಂಕಾರ ಭರಣ ಭೂಮಿ ಜಲ ವಾಯು ಗಗನ ಕಿರಣ ಕರಣ ಸ್ವಾಮಿ ಪರಿಪಾಲಯ ಶುಮ ಮಲ್ಲೀಶ ಗುರುಗುಣ ದೇವಸೇನ ಸ್ವಾಮಿನ
ಪರಿಪಾಲಯ ಶುಮ